ಶ್ರೀರಾಮ ಮತ್ತು ಸಮುದ್ರ ರಾಜ. ಶ್ರೀರಾಮ ಸೇತುವೆ ನಿರ್ಮಾಣ ಮಾಡಿದ. ಸಮುದ್ರದ ಅಲೆಗಳು ಹೊಡೆತ ಕಡಿಮೆ ಇದೆ. ಕಾರಣ ಏನು ಗೊತ್ತಾ? ಇಲ್ಲ ಅಂದರೆ ಈ ಕಥೆಯನ್ನು ಕೇಳಿ. ಇದು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಶ್ರೀರಾಮ ಮತ್ತು ಸಮುದ್ರ ರಾಜ. ಶ್ರೀರಾಮ ವಾನರ ಸೇನೆಯೊಂದಿಗೆ ಲಂಕಾ ನಗರಕ್ಕೆ ಹೋಗುವಾಗ ಸಮುದ್ರ ದಾಟಿ ಹೋಗಬೇಕಿತ್ತು. ಲಂಕಾಕ್ಕೆ ಹೋಗಲು ಕಾರಣ ಸೀತೆಯನ್ನು ರಾವಣನಿಂದ ಬಿಡಿಸಿಕೊಂಡು ಬರಲು ಯುದ್ಧಕ್ಕೆ ಹೋಗುತ್ತಿದ್ದರು. ಆಗ ಶ್ರೀರಾಮ ಸಮುದ್ರ ರಾಜನಿಗಾಗಿ ದಾರಿಗಾಗಿ ಪ್ರಾರ್ಥಿಸಬೇಕು ಎಂದು ಉಪವಾಸ ಮಾಡಿ ವಿನಂತಿಸಿದರು. ಆದರೆ ಎಷ್ಟೇ ಉಪವಾಸ ಮಾಡಿ ವಿನಂತಿಸಿದರೂ ಸಮುದ್ರ ರಾಜ ದಾರಿಯನ್ನೂ ಕೊಡುವುದಿಲ್ಲ ಮತ್ತು ಪ್ರತ್ಯಕ್ಷನೂ ಆಗುವುದಿಲ್ಲ. ಕೊನೆಗೆ ಶ್ರೀರಾಮ ಬಾಣ ಬಿಡಲು ತಯಾರಾದಾಗ ಪ್ರತ್ಯಕ್ಷನಾದ ಸಮುದ್ರ ರಾಜ ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ನೀರು ಒಣಗಿ ಹೋಗುತ್ತದೆ ಎಂದು ಸಮುದ್ರ ರಾಜ ಪ್ರತ್ಯಕ್ಷನಾಗಿ ಶ್ರೀರಾಮನ ಬಳಿ ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮ ಒಂದು ಸಲ ತೆಗೆದ ಬಾಣವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅದನ್ನು ಬೇರೆಡೆ ಸಮುದ್ರ ರಾಜನಿಗೆ ತೊಂದರೆ ಆಗದಂತೆ ಬೇರೆಡೆ ಕಳಿಸಿದ. ಆಗ ಸಮುದ್ರ ರಾಜ, ನೀವು ಕಲ್ಲಿನಿಂದ ಸೇತುವೆ ನಿರ್ಮಾಣ ಮಾಡಿ, ನಾನು ನಿಮಗೆ ಸಹಕರಿಸುತ್ತೇನೆ ಎಂದನು. ಅಂದರೆ ನಾನು ಸಮುದ್ರದ ಅಲೆಗಳ ಹೊಡೆತವನ್ನು ನಿಮ್ಮ ಸೇತುವೆ ನಿರ್ಮಾಣಕ್ಕಾಗಿ ಕಡಿಮೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು. ನಂತರ ನಿಮ್ಮ ಸೇನೆಯಲ್ಲಿ ನಳನೀಲರ ಮುಂದಾಳತ್ವದಲ್ಲಿ ಸೇತುವೆಯನ್ನು ನಿರ್ಮಿಸಿ ಎಂದು ಹೇಳುತ್ತಾನೆ. ಈ ಕಾರಣದಿಂದಲೇ ಈವಾಗಲೂ ಕೂಡ ದಂತಕಥೆಗಳ ಪ್ರಕಾರ ಶ್ರೀರಾಮ ಮತ್ತು ವಾನರ ಸೇನೆಗಳು ಕಟ್ಟಿದಂತಹ ಸೇತುವೆಯ ಸಮುದ್ರದ ಅಲೆಗಳ ಹೊಡೆತ ಕಡಿಮೆ ಇದೆ ಎನ್ನುವುದು ಈ ಕಾರಣಕ್ಕೆ. ಈ ಥರದ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.